ನಮಸ್ಕಾರ, ಮತ್ತೊಮ್ಮೆ ಚಾನೆಲ್ಗೆ ಸುಸ್ವಾಗತ. ತುಂಬಾ ಇಂಪಾರ್ಟೆಂಟ್ ವಿಚಾರ SIR ಬಗ್ಗೆ. ಜನಗಣತಿ ಏನ್ ನಡೀತಿದೆ, ಸೆನ್ಸಸ್ ಏನ್ ನಡೀತಿದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಮನೆ ಬಾಗಿಲಿಗೆ ಬರ್ತಾ ಇದಾರೆ, ಫಾರಂ ನ ಕೊಡ್ತಾ ಇದಾರೆ. ಅದು ಈ ಫಾರಂ ನ ಯಾವ ರೀತಿ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೊಂದು ಇನ್ಫಾರ್ಮೇಶನ್ ನ ಕೊಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇರುವಂತದ್ದು. ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು. ಫಾರಂ ಯಾವ ರೀತಿ ಭರ್ತಿ ಮಾಡ್ಬೇಕು, ಫಿಲ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಿಮಗೆ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು, ಹೆಂಗೆ, ಏನು ಕತೆಗಳು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಹಾಗೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವಾಗ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅಂಗನವಾಡಿ ಕಾರ್ಯಕರ್ತೆಯರನ್ನ ಡಿವೈಡ್ ಮಾಡ್ಬಿಟ್ಟು ಎಲ್ಲಾರ ಮನೆ ಬಾಗಿಲಿಗೂ ಎಲ್ಲರನ್ನು ಕಳಿಸ್ತಾ ಇದ್ದಾರೆ ಸೆನ್ಸಸ್ ವಿಚಾರವಾಗಿ. ಸೊ ಏನಾಗುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅಕ್ಕಪಕ್ಕದ ಮನೆಯವ್ರನ್ನ ಕರೀತಾರೆ, ನಂಬರ್ ಇದ್ದಾಗ ಅಲ್ಲೇ ಕರೀತಾರೆ. ಸೊ ಕರೆದುಬಿಟ್ಟು ನಾವು ಹೋಗಿ ಆ ಫಾರಂ ನ ಈಸ್ಕೊಂಡು ಬರ್ಬೇಕಾಗುತ್ತೆ. ಮನೆ ಬಾಗಿಲಿಗೆ ಬರ್ತಾರೆ, ಹೋಗಿ ಈಸ್ಕೊಂಬನ್ನಿ ಫಾರಂ ನ. ಈ ಫಾರಂ ಈಸ್ಕೋಬೇಕು ಅಂದ್ರೆ ವೋಟರ್ ಐಡಿ ಕಂಪಲ್ಸರಿಯಾಗಿ ನೀವು ತೋರಿಸ್ಬೇಕು. ಸೊ ನಿಮ್ಮ ಹತ್ರ ಇರುವಂತ ವೋಟರ್ ಐಡಿನ ತೋರಿಸಿದ್ರೆ ಮಾತ್ರ ಅವರು ಅದನ್ನ ಟಿಕ್ ಮಾಡ್ಕೊಂಡು ನಿಮ್ಮ ಫೋನ್ ನಂಬರ್ ನ ಬರ್ಕೊಂಡು ನಿಮ್ಗೆ ಎರಡು ಫಾರಂ ನ ಕೊಡ್ತಾರೆ. 2 ಫಾರಂ ನ ನೀವು ಎತ್ಕೊಂಡು ಬರ್ಬೇಕಾಗುತ್ತೆ. ಕೆಲವೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆಗೆ 3 ರಿಂದ 4 ಜನ ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ. ಸಿಂಗಲ್ ಆಗಿ ಯಾರು ಬರಲ್ಲ, 3 ರಿಂದ 4 ಜನ ಒಂದು ಟೀಮ್ ಆಗಿ ಬರ್ತಾ ಇದ್ದಾರೆ. ಸೊ ಏನ್ ಮಾಡ್ತಾರೆ, ಕೆಲವ್ರಿಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅನ್ನೋರು ಇದ್ರೆ ಅವರೇ ಫಾರಂ ನ ಫಿಲ್ ಮಾಡಿ ಕೊಡ್ತಾರೆ. ಇಲ್ಲ ಅಂತಂದ್ರೆ ನಮ್ಗಳಿಗೆ ಫಾರಂ ನ ಕೊಟ್ಬಿಡ್ತಾರೆ, ನಾವೇ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಕೆಲವೊಂದಷ್ಟು ಜನಕ್ಕೆ ಅವರೇ ಮಾಡೋದ್ರಿಂದ ಸಮಸ್ಯೆ ಇಲ್ಲ. ಬಟ್ ನಾವೇ ಫಾರಂ ನ ಫಿಲ್ ಮಾಡ್ಬೇಕು ಅಂತ ಅಂದಾಗ ಯಾವ ರೀತಿ ಫಾರಂ ನ ನಾವು ಫಿಲ್ ಮಾಡ್ಬೇಕು, ಮತ್ತೆ ಇದನ್ನ ಹೆಂಗೆ ಸಬ್ಮಿಟ್ ಮಾಡ್ಬೇಕು, ಇದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ನಮಗೂ ಫಾರಂ ಬಂದಿದೆ. ಈ ಫಾರಂ ನ ಇವತ್ತು ನಾವು ಫಿಲ್ ಮಾಡ್ತಾ ಇದೀವಿ. ಫಿಲ್ ಮಾಡ್ತಾ ನಿಮ್ಗೆ ಹೆಂಗೆ ಫಿಲ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸರಿನಾ? ಇವಾಗ ಬನ್ನಿ ಫಾರಂ ಫಿಲ್ ಮಾಡೋಣ. ನಿಮ್ಗೆ 2 ಚೀಟಿಗಳನ್ನ ಕೊಡ್ತಾರೆ, ನೋಡಬಹುದು. 2 ಫಾರಂ ನ ಕೊಡ್ತಾರೆ. ಇವಾಗ ಇದು ಹೆಂಗೆ ಫಿಲ್ ಮಾಡೋದು ಅಂತ ತೋರಿಸ್ತೀನಿ. ಇದು ನಂದೇನೆ. ಸೊ ಇವಾಗ ಫಾರಂ ಫಿಲ್ ಮಾಡೋದು ಹೆಂಗೆ, ಏನ್ ಕತೆ ತೋರಿಸ್ತೀವಿ. ಸೊ ನೋಡಿ, ಇಲ್ಲಿ ಮೇಲ್ಗಡೆ BLO ಅಂತ ಹೇಳ್ಬಿಟ್ಟು ಒಬ್ರದ್ದು ನಂಬರ್ ಹಾಕಿರ್ತಾರೆ. ನೀವು ಇವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ಫಾರಂ ನ ಕೊಡ್ಬೇಕು. ಮೊದಲನೇದು, ಓಕೆನಾ? ಈ BLO ನಂಬರ್ ಎಲ್ಲಾ ಫಾರಮ್ಸ್ ಗಳ ಮೇಲೂ ಹಾಕಿರ್ತಾರೆ. ಆ ನಂಬರ್ನ ನೀವು ಕಾಲ್ ಮಾಡಿ ಈ ಚೀಟಿ ಫಿಲ್ ಮಾಡಾದ್ಮೇಲೆ ಕೊಡ್ಬೇಕು. ಕನ್ನಡದಲ್ಲೂ ಬರುತ್ತೆ, ಇಂಗ್ಲಿಷಲ್ಲೂ ಬರುತ್ತೆ. ಮೆಜಾರಿಟಿ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ. ಸೊ ಮತದಾರರ ಹೆಸರು ಫಸ್ಟ್ ನಿಮ್ಮ ಹೆಸರನ್ನ ಬರೀತೀರಾ. ಆಮೇಲೆ ಮತದಾರರ ಅಂದ್ರೆ ICP ನಂಬರು ನಿಮಗೆ ನಿಮ್ಮ ವೋಟರ್ ಐಡಿಯಲ್ಲಿ ಇರುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೋಬೇಕು. ಸಂಬಂಧಿಯ ಹೆಸರು ಅಂತಿದ್ರೆ ಅಂದ್ರೆ ನಿಮ್ಗೆ ಇವಾಗ ಹಸ್ಬೆಂಡ್ ಇದ್ರೆ ಹಸ್ಬೆಂಡ್ ಹೆಸರು, ಇಲ್ಲ ಅಂದ್ರೆ ಅಪ್ಪ ಅಮ್ಮನ ಹೆಸರಿದ್ರೆ ಕಾರ್ಡಲ್ಲಿ ಯೂಶಲಿ ಅಪ್ಪನ ಹೆಸರು ಇರುತ್ತೆ, ಹೆಸರನ್ನ ಬರಿಬಹುದು. ಸಂಬಂಧ ಅವ್ರೇನು ನಿಮ್ಗೆ ತಂದೆ ಆಗ್ಬೇಕಾ, ಇಲ್ಲ ಗಂಡ ಆಗ್ಬೇಕಾ, ಏನ್ ಬರಿಬೇಕು, ಅಥವಾ ಹೆಂಡತಿ ಆಗ್ಬೇಕಾ, ಅದನ್ನ ಬರಿಬೇಕು. ಜಿಲ್ಲೆ ನೀವು ಕರ್ನಾಟಕದವರು, ಬೆಂಗಳೂರವರು. ಸೊ ರಾಜ್ಯ ಮತ್ತೆ ಜಿಲ್ಲೆ ಬೆಂಗಳೂರು, ಕರ್ನಾಟಕ, ಅಥವಾ ನೀವು ಯಾವ ಜಿಲ್ಲೆಗೆ ಬರ್ತೀರೋ ಅದನ್ನ ನೀವು ಬರಿಬಹುದು. ವಿಧಾನಸಭಾ ಕ್ಷೇತ್ರ ಹೆಸರು ಅಂತ ಇದೆ. ಸೊ ನೀವು ವೋಟ್ ಹಾಕೋದು ಎಲ್ಲಿ, ನೀವು ಯಾವ ಏರಿಯಾಗೆ ಬರ್ತೀರಾ ಅನ್ನೋದನ್ನ ನಿಮ್ಮ ವೋಟರ್ ಐಡಿಯಲ್ಲಿ ಇರುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ವಿಧಾನಸಭಾ ಕ್ಷೇತ್ರ ಹೆಸರು ಮತ್ತೆ ಅದನ್ನೇ ಬರೀತೀರಾ. ಇಲ್ಲಿ ನಿಮ್ಗೆ ಭಾಗ ಸಂಖ್ಯೆ ಮತ್ತೆ ಕ್ರಮ ಸಂಖ್ಯೆ ಅಂತ ಬರುತ್ತೆ. ಅದನ್ನ ಎಲ್ಲಿ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಸೊ ಇದನ್ನ ನೀವೆಲ್ಲಿ ಕಂಡುಹಿಡಿಯೋದು ಅಂತ ಅಂದ್ರೆ ಸಿಂಪಲ್. ಇಲ್ಲಿ ನೋಡಿ, ಇಲ್ಲೇ ತೋರಿಸುತ್ತೆ ಕ್ರಮ ಸಂಖ್ಯೆ 122, ಭಾಗ ಸಂಖ್ಯೆ 210. ಓಕೆನಾ? ಇಲ್ಲಿ ಏನಿದೆ ಅದನ್ನೇ ನೀವು ಇಲ್ಲಿ ಬರೀತೀರಾ ಅಷ್ಟೇ. ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ನೀವು ಯಾವ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಲ್ಲಿ ಚೆಕ್ ಮಾಡುವಂತ ಅವಶ್ಯಕತೆ ಏನು ಇಲ್ಲ. ಇಲ್ಲೇ ಮೇಲೆ ಇರುತ್ತೆ, ಅದನ್ನ ನೀವು ಇಲ್ಲಿ ಬರೆದ್ರೆ ಆಗೋಯ್ತು. ಓಕೆನಾ? ಸೊ ಇದಾಗ್ತಾ ಇದ್ದಂಗೆನೆ ನೀವು ನಿಮ್ದು ಡೇಟ್ ಆಫ್ ಬರ್ತ್ ಬರೀಬೇಕು, ನಿಮ್ಮ ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, ಮತ್ತೆ ತಂದೆಯ ಹೆಸರು. ಇಫ್ ಇನ್ ಕೇಸ್ ಇವಾಗ ನಾವು ಮಕ್ಕಳು ನಮ್ಮ ಅಪ್ಪನ ಹೆಸರು ಬರೀತೀವಿ, ಅವ್ರದ್ದು ICP IP ನಂಬರ್ನ ಬರೀತೀವಿ. ಇಲ್ಲ ನಾನು ಮದುವೆ ಆಗಿದೆ ಅಂತ ಅಂದ್ರೆ ತಂದೆ ಮತ್ತೆ ತಾಯಿ ಹೆಸರಿನ ಇಲ್ಲಿ ಏನು ಬರೀದಂಗೆ ಸಂಗಾತಿಯ ಹೆಸರಿಗೆ ನೀವು ಡೈರೆಕ್ಟ್ ಆಗಿ ಬರ್ಬೋದು. ಇದೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹಸ್ಬೆಂಡು ಇಲ್ಲ ವೈಫ್ದು ನಂಬರ್ ಹಾಕ್ತೀರಾ, ಅವ್ರದ್ದು ICP ನಂಬರ್ನ ಇಲ್ಲಿ ಹಾಕ್ತೀರಾ. ಇದಾದ್ಮೇಲೆ ನಿಮ್ದು ಸೈನ್ ಇಲ್ಲಿ ಹಾಕ್ತೀರಾ. ಸೊ ಸೈನ್ ಹಾಕ್ಬಿಟ್ರೆ 2 ಶೀಟ್ ಇರುತ್ತೆ. ಇದೇ ತರ ಒಬ್ಬರಿಗೆ 2 ಶೀಟ್ ನ ಕೊಡ್ತಾರೆ. ಈ ತರ ಒಂದು ಶೀಟ್ ನೀವು ಇಟ್ಕೋತೀರಾ, ಒಂದು ಶೀಟ್ ನ ಅವ್ರಿಗೆ ಕೊಡ್ತೀರಾ. ನಿಮ್ದು ರೀಸೆಂಟ್ ಆಗಿರುವಂತ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಂಟಿಸ್ಬೇಕು. ಸೊ ಇಷ್ಟೇನೆ ಫಾರಂ ನ ಫಿಲ್ ಮಾಡೋದು. ಈ ರೀತಿ ಲೇಟೆಸ್ಟ್ ಆಗಿರೋ ಫೋಟೋನ ಹಾಕ್ಬೇಕು. ಬ್ಲಾಕ್ ಅಂಡ್ ವೈಟ್ ಫೋಟೋ ಎಲ್ಲ ಕೊಡಬೇಡಿ, ಕಲರ್ ಫೋಟೋನೇ ಕೊಡಬೇಕು. ಈ ಪೂರ್ತಿ ಫಾರಂ ಫಿಲ್ ಆಗಿದ ತಕ್ಷಣ ಇಲ್ಲಿ ನಮ್ಗೆ ಇಲ್ಲಿ ನೋಡಿ BLO ನಂಬರ್ ಇರುತ್ತೆ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ನಿಮ್ಮ ಏರಿಯಾಲೇ ಇರ್ತಾರೆ. ಕಾಲ್ ಮಾಡಿದ ತಕ್ಷಣ ಅವರು ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ, ಅಥವಾ ನಾವು ಅಲ್ಲಿಗೆ ಹೋಗಿ ತಗೊಂಡೋಗಿ ಕೊಟ್ರೆ ಆಯ್ತು. ಇಷ್ಟೇನೆ ಇದು SIR ಫಾರಂ ಫಿಲ್ ಮಾಡುವಂತದ್ದು. ಸೊ ನೋಡಿ, ಇಲ್ಲಿ ಸೈನ್ ಹಾಕಿದ್ರೆ ಇದಿಷ್ಟು ತಗೊಂಡೋಗ್ಬಿಟ್ಟು ಇವಾಗ ಕೊಟ್ರೆ ಆಯ್ತು. ಕಂಪ್ಲೀಟ್ ಆಗಿ ಅರ್ಥ ಆಯ್ತಲ್ವಾ ನಿಮಗೆ? ಒಂದು ನಮ್ದು ವಾರ್ಡ್ ಸಂಖ್ಯೆ ಆಗಿರ್ಬೋದು, ಅಥವಾ ಇನ್ನೊಂದು ಕ್ರಮ ಸಂಖ್ಯೆ ಆಗಿರ್ಬೋದು, ಪ್ರತಿಯೊಂದನ್ನು ಆ ಫಾರಂ ಮೇಲ್ಗಡೆನೆ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದಷ್ಟು ಜನ ಏನ್ ಮಾಡಿದ್ದಾರೆ, ವೆಬ್ಸೈಟ್ ಮುಖಾಂತರ ಹೋಗಿ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ ಅಂತ ಕೂಡ ಹೇಳಿದ್ರು. ಅದು 2002 ಅಲ್ಲಿ ನೀವು ವೋಟ್ ಹಾಕಿದೀರಾ ಅಂತೆಲ್ಲ ಪ್ರಶ್ನೆ ಎಲ್ಲ ಕೇಳುತ್ತದು. ಸೊ ಹಾಗೆ ಇಲ್ಲ, ಇವಾಗ ಹೊಸದಾಗಿ 18+ ಆಗಿದೆ, ಇವಾಗ ನಾವು ವೋಟ್ ಹಾಕ್ಬೇಕು ಅನ್ನೋರಿದ್ರೆ ಅವರೆಲ್ಲ ಏನ್ ಮಾಡ್ತಾರೆ, ಸೊ ಸಮಸ್ಯೆ ಆಗುತ್ತೆ. ಸೊ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಈಸಿ ಆಗ್ಲಿ ಅನ್ಬಿಟ್ಟು ಮೇಲ್ಗಡೆನೆ ಪ್ರಿಂಟ್ ಮಾಡಿದ್ದಾರೆ. ಅದನ್ನ ನಾವಲ್ಲಿ ಕಾಪಿ ಪೇಸ್ಟ್ ಮಾಡ್ಬೇಕು ಅಷ್ಟೇ, ಸಿಂಪಲ್ ಆಸ್ ಇಟ್ ಇಸ್. ತುಂಬಾ ವೆಬ್ಸೈಟ್ ಅಲ್ಲಿ
ಕುತ್ಕೊಂಡು ನೋಡೋದು, ಇಲ್ಲ ಬೆಂಗಳೂರಿಗೆ ಹೋಗಿ ಕರ್ನಾಟಕವನ್ಗೆ ಹೋಗಿ ಕೇಳೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ನೀವೇ ಆರಾಮಾಗಿ ಮಾಡಬಹುದು. ನಾನು ಹೇಳಿದೆ ಕ್ಲಿಯರ್ ಆಗಿ. ಇವಾಗ ನಾವು ಮಕ್ಕಳು, ನನಗೆ ಮದ್ವೆ ಆಗಿಲ್ಲ, ಸೊ ನಾನು ಏನ್ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮಂದು ಡಾಕ್ಯುಮೆಂಟ್ಸ್ ನ ಕೊಡ್ತೀನಿ. ನನಗೆ ಮದ್ವೆ ಆಗಿದೆ ಅಂತಂದ್ರೆ ನನ್ನ ಗಂಡನ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ, ಇಲ್ಲ ಅಂದ್ರೆ ಹೆಂಡತಿ ಡಾಕ್ಯುಮೆಂಟ್ಸ್ ನ ಗಂಡ ಅದನ್ನು ಕೊಡ್ಬೇಕಾಗತ್ತೆ. ವಯಸ್ಸ ಅಷ್ಟೇನೆ. ಇಲ್ಲ ಅಂತಂದ್ರೆ ಏನಿದೆ ಆ ಫಾರಂ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೀವು ಫಿಲ್ ಮಾಡ್ತಾ ಹೋಗ್ಬೋದು. ಆಧಾರ್ ನಂಬರ್ಗಿಂತ ICP ನಂಬರ್ ಅಂದ್ರೆ ಏನು, ಇವಾಗ ನನ್ನ ತಂದೆ ತಾಯಿದು ನಾನು ICP ನಂಬರ್, ವೋಟರ್ ID ನಂಬರ್ ನ ಹಾಕಿದ್ದೀನಿ, ಆಧಾರ್ ಕಾರ್ಡ್ ನಂಬರ್ ನ ಕೊಡ್ಲಿಲ್ಲ. ಅವ್ರು ಇನ್ ಪರ್ಟಿಕ್ಯುಲರ್ ನಂಗೆ ಕ್ಲಿಯರ್ ಆಗಿ ಹೇಳಿದ್ರು, ಅವ್ರಿಬ್ರದ್ದು ವೋಟರ್ ID ನಂಬರ್ನ ಬರೀರಿ ಅಂತಾನೆ ನನ್ಗೆ ಹೇಳಿ ಕಳ್ಸಿದ್ರು. ಹಾಗಾಗಿ ನಾನು ಅವ್ರದೇನೆ ನಂಬರ್ನ ಬರ್ದಿದ್ದೀನಿ, ICP ನಂಬರ್ನ ಬರ್ದಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ, ಸರಿನಾ? ಅದಕ್ಕೆ ಉತ್ತರ ಕೊಡ್ತೀನಿ. ಸರಿ, ಈ ಫಾರಂ ಎಲ್ಲ ಫಿಲ್ ಆಯ್ತು. ಇವಾಗ ನಾವ್ ಎಲ್ಲಿಗೆ ಹೋಗಿ ತಗೊಳಕ್ ಕೊಡ್ಬೇಕು. ಮೇಲ್ಗಡೆ ನಿಮ್ಗೊಂದು ನಾನು ನಂಬರ್ನ ತೋರಿಸ್ತೆ. ಸೊ IPO ಯಾರ್ದು ಒಂದು ನಂಬರ್ ತೋರಿಸ್ತೆ. ಆ ನಂಬರ್ಗೆ ಕಾಲ್ ಮಾಡಿ ಫಾರಂ ಫಿಲ್ ಆದ್ಮೇಲೆ ಫೋನ್ ಮಾಡಿ. ನಿಮ್ ಏರಿಯಾದಲ್ಲೇ ಓಡಾಡ್ತಾ ಇರ್ತಾರೆ ಅವ್ರಿಗಂತ ತುಂಬಾ ಮಾಡ್ಬೇಕು, ಸೆನ್ಸಸ್ ಇಲ್ಲೇ ಇರ್ತಾರೆ. ಫೋನ್ ಮಾಡಿ ಕೇಳಿ, ಎಲ್ಲಿದ್ದೀರಾ, ಫಾರಂ ಫಿಲ್ ಆಗಿದೆ ಕೊಡ್ಬೇಕು ಅಂತ ಹೇಳಿ ಫೋನ್ ಮಾಡಿ ಕೇಳಿ. ಪಿಕ್ ಮಾಡ್ತಾರೆ. ಅವರು ಮೆಜಾರಿಟಿ ಎಲ್ಲರೂ ಅಂಗನವಾಡಿಯಲ್ಲಿ ಇರ್ತಾರೆ, ಯಾಕಂದ್ರೆ ಬ್ರೇಕ್ ಟೈಮು ಅಥವಾ ಲಂಚ್ ಟೈಮು ಅಂತ ಅಂಗನವಾಡಿಯಲ್ಲಿ ಇರ್ತಾರೆ. ಅಂಗನವಾಡಿ ನಿಮ್ ನಿಯರೆಸ್ಟ್ ಅಂಗನವಾಡಿ ನಿಮ್ಗೆ ಗೊತ್ತಿರುತ್ತೆ. ಅಂಗನವಾಡಿಗೆ ಹೋಗ್ಬಿಟ್ಟು ಫಾರಂ ನ ಕೊಟ್ಬಿಟ್ಟು ಬನ್ನಿ, ಸರಿನಾ? ಆಪ್ಷನ್ ಇದು. ಇಲ್ಲ ನಾನು ನಾಳೆ ಬಂದಾಗ ನಾನು ಈಸ್ಕೊತೀನಿ ಅನ್ನೋರು ಇರ್ತಾರೆ. ಆತರ ಇದ್ರು ಓಕೆ, ಫಾಲೋ ಅಪ್ ಮಾಡ್ಕೊಂಡು ಅದನ್ನ ಫಾರಂ ನ ಸಬ್ಮಿಟ್ ಮಾಡಿ. 2 ಚೀಟಿಗಳಿರುತ್ತೆ. 2 ಚೀಟಿನ ಕೆಲವರು ಈಸ್ಕೋತಾರೆ, ಕೆಲವರು ಒಂದು ಚೀಟಿ ಬೇಕು ವಾಪಸ್ಸು ಅಂತಂದ್ರೆ ಅದನ್ನ ವಾಪಸ್ ಕೊಡ್ತಾರೆ. ಯಾವ್ದೇ ರೀತಿ ಸೀಲು ಸೈನ್ ಮಾಡ್ತಾ ಇಲ್ಲ, ಅವ್ರ ಡಾಕ್ಯುಮೆಂಟ್ ಆಗಿ ತಗೊಂತಾ ಇದ್ದಾರೆ, ಬಟ್ ಅದನ್ನ ಅವ್ರು ಸಬ್ಮಿಟ್ ಮಾಡ್ತಾರೆ. ನಿಮಗ್ ಬೇಕು ಅಂತಂದ್ರೆ ಒಂದು ಫೋಟೋ ಹೊಡ್ಕೊಂಡು ಇಟ್ಕೊಂಬಿಡಿ, ಸರಿನಾ? ಒಂದು ಡ್ರೈವಲ್ ಹಾಕಿ ಇಟ್ಕೊಂಬಿಡಿ, ಫೋಟೋ ಹೊಡೆದು ಇಟ್ಕೊಂಬಿಡಿ ಡಾಕ್ಯುಮೆಂಟ್ ನ. ಸೊ ಈ ರೀತಿ ಆಪ್ಷನ್ ಇದೆ. ನಿಮ್ಮ ಮನೆಗೆ ಬಾಗ್ಲಿಗೆ ಬಂದು ವಾಪಸ್ ಈಸ್ಕೊಂಡು ಹೋಗ್ಬೇಕಾಗಿರೋದು ಅವ್ರ ಕರ್ತವ್ಯ. ಬಟ್ ಇಟ್ಸ್ ಓಕೆ. ಅವರು ಏನಂದ್ರೆ ತುಂಬಾ ಜನ ಬರ್ತಾ ಇದಾರೆ, ತುಂಬಾ ಪಾಪ ಏಜ್ ಆಗಿರೋರ್ನೆಲ್ಲ ಕಳಿಸ್ತಾ ಇದಾರೆ ಸೆನ್ಸಸ್ ಮಾಡಕ್. ಅವ್ರಿಗೂ ಹೋಗಿ ಬಾ ಅಂದ್ರೆ ಸ್ವಲ್ಪ ನಾವು ಕಂಪ್ರಾಗೋಣ, ಕೇಳೋಣ, ಫೋನ್ ಮಾಡಿ ಎಲ್ಲಿದ್ದಾರೆ, ಇಲ್ಲ ಪಕ್ಕದ ರೋಡಲ್ಲಿ ಇದಾರೆ ಅಂದ್ರೆ 4 ಹೆಜ್ಜೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ, ಏನೂ ತೊಂದರೆ ಇಲ್ಲ. ಅವರು ಬೆಳಗ್ಗೆ 11 ಗಂಟೆಯಿಂದ ಶುರು ಮಾಡಿದ್ರೆ ಸಂಜೆವರೆಗೂ ಕೆಲಸ ಮಾಡ್ತಾರಂತೆ. ಮತ್ತೆ ಅವ್ರು ಎವ್ರಿ ಡೇ ಬಂದಾಗ ಯಾರ್ಯಾರು ಇವಾಗ ನಮ್ಗೆ ಫಾರಂ ಕೊಟ್ಟಿದ್ದಾರೆ ಅದು ಫೋಟೋ ಹೊಡ್ಕೊಂಡು ಅವ್ರು ಅಪ್ಲೋಡ್ ಮಾಡ್ಬೇಕು, ಅದು ಇಷ್ಟು ಜನ ಕೊಟ್ಟಿದೀವಿ ಅಂತ. ದಿನಕ್ಕೆ 150 ಜನಕ್ಕೆ ಹೋಗಿ ಫಾರಂ ನ ಕೊಟ್ಟಿ ಫಿಲ್ ಮಾಡಿಸ್ತಾ ಇದಾರೆ. ಪ್ರತಿಯೊಬ್ರು ಮನೆಗೆ ಹೋಗ್ಬೇಕು. ಒಂದ್ ಬಿಲ್ಡಿಂಗ್ ಅಲ್ಲಿ 4-5 ಮನೆಗಳಿರುತ್ತೆ, ಅದು ಎಲ್ಲರಿಗೂ ಕೊಡ್ಬೇಕು. ಆಮೇಲೆ ಕೆಲವ್ರು ಹೇಳ್ತಿದ್ರು, ಅವರು 10 ಗಂಟೆ ಮೇಲೆ ಬನ್ನಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ರಾತ್ರಿ 10 ಗಂಟೆ ಮೇಲೆ ಬನ್ನಿ. ವರ್ಕಿಂಗ್ ಅವರ್ಸ್ ಯಾರಿಗೂ ಇರಲ್ಲ ಅಲ್ಲ. ಸೊ ನೀವು ಅರ್ಥ ಮಾಡ್ಕೊಂಡು ಸ್ವಲ್ಪ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ. ಏನಂತ ದೊಡ್ಡ ತಲೆನೋಗೋದೇನ, 5 ನಿಮಿಷ ಫಾರಂ ಫಿಲ್ ಮಾಡಕ್ಕೆ. ಸೊ ನೀವು ಕೋಆರ್ಡಿನೇಟ್ ಮಾಡಿದ್ರೆ ಆಗೋಗುತ್ತೆ. ರೀಸೆಂಟ್ ಆಗಿರುವಂತ ಪಾಸ್ಪೋರ್ಟ್ ಸೈಜ್ ಫೋಟೋನ ಕಂಪಲ್ಸರಿ ಆಗಿ ಇಟ್ಕೊಳ್ಳಿ. ಫೋಟೋ ಅಂಟಿಸ್ಬೇಕು, 2 ಅಂಟಿಸ್ಬೇಕು ಫೋಟೋನ. ಒಂದು ನಮ್ ರೆಫರೆನ್ಸ್, ಒಂದು ಅವ್ರ ರೆಫರೆನ್ಸ್ಗೆ ಫೋಟೋ ಅಂಟಿಸ್ಲೇಬೇಕು. ಫೋಟೋ ತೆಗೆಸ್ಕೊಳ್ಳಿ. ಸೊ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ನೀವು ಒಂದು 4 ಹೆಜ್ಜೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡಿ. ಸಿಂಪಲ್, ಯಾರಿಗೂ ಕಿರಿಕಿರಿ ಇಲ್ಲ. ಪಾಪ ಅವ್ರು ಎಷ್ಟಂತ ಓಡಾಡ್ತಾರಲ್ಲ, ಸ್ವಲ್ಪ ಅವ್ರಿಗೂ ನಾವು ಸ್ಪಂದಿಸೋಣ. ಒಂದು ಸೆನ್ಸಸ್ ನಡೀತಾ ಇದೆ, ನಡೀಲಿ, ನಾವು ಸ್ಪಂದಿಸೋಣ, ಅವರು ಸ್ಪಂದಿಸಿ, ಕೆಲಸ ಬೇಗ ಆಗುತ್ತೆ. ಇದ್ರ ಜೊತೆಗೆ 15 ದಿನಗಳ ಆದ ಮೇಲೆ ನಿಮಗಳಿಗೆ ತಿದ್ದುಪಡಿಗೆ ಅವಕಾಶ ಕೊಡ್ತಾ ಇದಾರಂತೆ. ನಾನು ಎಲ್ಲಾನು ಕೇಳ್ಕೊಂಡ್ ಬಂದಿದ್ದೆ ನಾನು ಹೋಗಿ ಇವತ್ತು. ಸೊ 15 ಡೇಸ್ ಆದ್ಮೇಲೆ ಇವಾಗ ಏನ್ ಫಾರಂ ನ ಕೊಡ್ತಾ ಇದ್ದಾರೆ ಫಿಲ್ ಮಾಡಿ 15 ಡೇಸ್ ಆದ್ಮೇಲೆ ತಿದ್ದುಪಡಿಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಏನಾದ್ರು ಕರೆಕ್ಷನ್ಸ್, ಸ್ಪೆಲ್ಲಿಂಗ್ ಕರೆಕ್ಷನ್, ಫೋನ್ ನಂಬರ್ ಕರೆಕ್ಷನ್, ಅಡ್ರೆಸ್ ಕರೆಕ್ಷನ್, ಈ ತರ ಇದೆ. ಆಫ್ಟರ್ 15 ಡೇಸ್ ಅದನ್ನ ಕರೆಕ್ಷನ್ಗೆ ಮತ್ತೊಮ್ಮೆ ನಿಮ್ಮ ಹತ್ರ ಬರ್ತಾರೆ. ಓಕೆನಾ? ಅವಾಗ ನೀವು ಕರೆಕ್ಷನ್ ಇದ್ರೆ ಮಾಡಿಸ್ಕೋಬಹುದು. ಸೊ ಕಂಪ್ಲೀಟ್ ಆಗಿ SIR ಪ್ರೋಸೆಸ್ ಅಥವಾ ವೋಟರ್ ID ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಪ್ರೋಸೆಸ್ ಶುರುವಾಗಿದೆ. ಎಲ್ಲರ ಮನೆ ಬಾಗ್ಲಿಗೂ ಬರ್ತಾ ಇದಾರೆ. ಫಾರಂ ನ ಫಿಲ್ ಮಾಡ್ಕೊಂಡು ನೀವು ಕೊಡ್ಬೇಕಾಗತ್ತೆ. ಕೆಲವೊಂದಷ್ಟು ಜನ ಹೇಳ್ಬೋದು, ನಾವು ಫಾರಂ ಇವಾಗ ಈಸ್ಕೊಳ್ಳೋ ಆಗಿಲ್ಲ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ನಾವು ಈಸ್ಕೋತೀವಿ ಅಂತ. ಇಟ್ಸ್ ಓಕೆ, ತುಂಬಾ ಟೈಮ್ ಇದೆ. ಬರ್ತಾರೆ, ಎಲ್ಲೂ ಇಸ್ಕೊಂಡಾಗ ನಿಮ್ ಫೋನ್ ನಂಬರ್ ಎಲ್ಲ ನೋಟ್ ಮಾಡ್ಕೋತಾರ ಅವರು. ಸೊ ಫೋನ್ ನಂಬರ್ ಎಲ್ಲ ನೋಟ್ ಮಾಡ್ಕೊಂಡ್ಮೇಲೆ ಫಾರಂ ಸಿಕ್ಕಿಲ್ಲ ಅಂದ್ರೆ ಅವ್ರು ನಿಮ್ಗೆ ಕಾಲ್ ಮಾಡಿ ಫಾರಂ ನ ವಾಪಸ್ ಇಸ್ಕೊಂತಾರೆ. ಅದು ಕೊಡ್ಲೇಬೇಕು. ಫಾರಂ ಕೊಟ್ಟಿಲ್ಲ ಅಂದ್ರೆ ಸೆನ್ಸಸ್ ಕಂಪ್ಲೀಟ್ ಆಗಲ್ಲ. ಸೊ ಫಾರಂ ಕೊಡಬೇಕು. ಅದೇ ಹೇಳ್ತಿರೋದು, ಬಂದಾಗ ಈಸ್ಕೊಳ್ಳಿ, ಫಿಲ್ ಮಾಡಿ ಎತ್ತಿಟ್ಕೊಳ್ಳಿ, ಅವ್ರು ಬರ್ತಾರೆ, ವಾಪಸ್ ಕೊಡಿ. ಇಲ್ಲ ಅಂದ್ರೆ ನೀವು ಒಂಚೂರು ಪಕ್ಕದ ರೋಡಲ್ಲೇ ಫೋನ್ ಗಿನ್ ಮಾಡ್ಬಿಟ್ಟು ಹುಡ್ಕೊಡೋದ್ರೆ ಅಲ್ಲೇ ಇರ್ತಾರೆ, ಕೊಟ್ಬಿಡಿ. ನಾನು ಕೊಟ್ಬಿಟ್ಟು ಬಂದ್ಬಿಟ್ಟೆ, ಆಲ್ರೆಡಿ ನಾನು ಕೊಟ್ಬಿಟ್ಟೆ. ಪಕ್ಕದ ರೋಡಲ್ಲೇ ಅಂಗನವಾಡಿ ಕೊಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಅವ್ರಿಗೂ ಮತ್ತೆ ವಾಪಸ್ ಬರೋ ತಪ್ಪುತ್ತಲ್ಲ, ನಾವು 1-2 ನಿಮಿಷ ಹೋಗಿ ಕೊಟ್ಟು ಬಂದ್ರೆ ಆಗೋಯ್ತು ಕೆಲಸ. ಸೊ ಇದು SIR ಪ್ರೋಸೆಸ್ ಇವಾಗ ಕರೆಂಟ್ಲಿ ನಡೀತಾ ಇರುವಂತದ್ದು. ಎಲ್ಲಾ ಜಿಲ್ಲೆಗಳಿಗೂ, ಎಲ್ಲಾ ಭಾಗಗಳಿಗೂ, ಎಲ್ಲಾ ಏರಿಯಾಗೂ, ಎಲ್ಲಾ ರೋಡ್ಗೂ ಬರ್ತಾರೆ, ತಡ್ಕೊಳ್ಳಿ. ಇಫ್ ಇನ್ ಕೇಸ್ ಇವಾಗ ನಮ್ದು ವೋಟರ್ ID ಬೂತ್ ಇವಾಗ ನಮ್ಮನೇಲಿ ಹೆಂಗಾಗಿತ್ತು ಅಂತ ಅಂದ್ರೆ, ನಂದು ಬೂತ್ ಬೇರೆ, ಒಂದೇ ಅಡ್ರೆಸ್ ಅಲ್ಲಿ ಇದೀವಿ, ಬಟ್ ಬೂತ್ ಚೇಂಜ್ ಆಗಿದೆ ನಮ್ದು. ಸೊ ನಂದು ಇಲ್ಲಿಂದ 1 ಕಿಲೋಮೀಟರ್ ಮುಂದಕ್ಕಿದೆ ಬೂತ್. ನಮ್ಮಪ್ಪ ಮುಂದೆ ಇಲ್ಲಿ 200 ಮೀಟರ್ಸ್ ಅಲ್ಲಿ ಒಂದು ಬೂತ್ ಇದೆ. ಎಲ್ಲರೂ ಅವರಿಬ್ರು ಒಂದ್ ಕಡೆ ಓಟ್ ಹಾಕೋದಕ್ಕೆ ಹೋದ್ರೆ ನಾನು ಒಂದ್ ಕಡೆ ಓಟ್ ಹಾಕೋಕ್ ಹೋಗ್ತಿದ್ದೆ ಆಕ್ಚುಲಿ. ಸೊ ಏನಾಗುತ್ತೆ, ಒಂದು ಏರಿಯಾಗೆ ಒಂದು ನಂಬರ್ ಅಂತ ಕೊಟ್ಟಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ 1 2 3 ಅಂತ ಒಂದ್ ನಂಬರ್ ಕೊಟ್ಟಿರ್ತಾರೆ. ಇಲ್ಲಿ ಈ ರೋಡ್ ಅಲ್ಲಿ ಇರೋರೆಲ್ಲ 1 2 3. ಇವಾಗ ಏನಾಗುತ್ತೆ, ಈ ರೋಡ್ ಅಲ್ಲಿ ಕೆಲವೊಂದಷ್ಟು ಜನಕ್ಕೆ ಏನಾಗುತ್ತೆ, ಇನ್ನೊಂದು ಬೂತ್ ಕೊಟ್ಟಿರುತ್ತೆ, ಅವ್ರಿಗೆ 3 4 5 ಅಂತ ಕೊಟ್ಟಿರ್ಬೋದು. ಸೊ ಏನಾಗುತ್ತೆ, ಯಾರು ಕೋಆರ್ಡಿನೇಟ್ ಮಾಡ್ತಾ ಇದಾರೆ ಅವ್ರ ನಂಬರ್ ನ ಇಸ್ಕೊಂಡು ಅವ್ರ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವ್ರು ಎಲ್ಲಿ ಅಂತ ನಿಮಗೆ ಮ್ಯಾಟರ್ ಗೊತ್ತಾಗುತ್ತೆ. ಈ ರೀತಿ ಕಂಪ್ಲೀಟ್ ಆಗಿರುವಂತ ಈ ಪ್ರೊಸೀಜರ್ ನಡೀತಾ ಇರೋದು. ನಾನು ಹೇಳ್ದೆ ವಾರ್ಡ್ ನಂಬರ್ ಚೇಂಜ್ ಆಗಿದ್ರೆ ಅವ್ರು ಕಾಲ್ ಮಾಡ್ಬಿಟ್ಟು ನೀವು ಕೇಳ್ಕೋಬೇಕು. ಯಾಕಂದ್ರೆ ಎಲ್ಲ ಪಕ್ಕ
ಪಕ್ಕದ ರೋಡಲ್ಲೇ ಇರ್ತಾರೆ, ಗೊತ್ತಾಗಿರಲ್ಲ ನಮ್ಗೆ. ಅವ್ರನ್ನ ಕೇಳಿದ್ರೆ ನಿಮ್ಗೆ IDPO ನಂಬರ್ನ ಕೇಳಿದ್ರೆ ಯಾರು ಪಕ್ಕದಲ್ಲಿದ್ದಾರೆ ಅವ್ರ ನಂಬರ್ ಕೊಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನಮ್ದು ವೋಟರ್ ID ತೋರಿಸಿದ್ರೆ ಮಾತ್ರ ಈ ಚೀಟಿ ಕೊಡುವಂಥದ್ದು. ವೋಟರ್ ID ತೋರಿಸ್ಬಿಟ್ಟು ಚೀಟಿನ ತಗೊಂಡು ಬರಬಹುದು. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ ಅಂಡ್ ಇದು ಪ್ರೊಸೆಸ್ ನಡೀತಾ ಇದೆ. ತುಂಬಾ ತಿಂಗಳುಗಳ ಕಾಲ ಈ ಪ್ರೊಸೆಸ್ ನಡೆಯುತ್ತೆ. ಸೊ ಇವಾಗ ನಾನು ನಿಮ್ಗೆ ಫಾರಂ ನ ಯಾವ ರೀತಿ ಭರ್ತಿ ಮಾಡೋದು ಅನ್ನೋದನ್ನು ತೋರಿಸಿದೀನಿ. ವೆರಿ ಸಿಂಪಲ್. ಎಲ್ಲಾ ಇನ್ಫಾರ್ಮೇಶನ್ ಆಲ್ರೆಡಿ ಅಪ್ಲಿಕೇಶನ್ ಅಲ್ಲಿ ಅರ್ಧ ಭಾಗ ಇದೆ, ಇನ್ನು ಅರ್ಧ ಭಾಗ ನೀವು ಫಿಲ್ ಮಾಡ್ಬೇಕಷ್ಟೇನೆ. ಹೋಗಿ ಸೈನ್ ಹಾಕಿ ಅದನ್ನ ಕೊಟ್ಬಿಟ್ಟು ಬನ್ನಿ. ಇಷ್ಟಿದೆ, ಓಕೆನಾ? ಪ್ರೊಸೀಜರ್ ಸಿಂಪಲ್. ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ, ಸರಿನಾ? ಉತ್ತರ ಕೊಡ್ತೀನಿ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅವ್ರ ಅಂಗನವಾಡಿ ಎಲ್ಲಾದ್ರೂ ಇರ್ಬೋದು, ಇಲ್ಲಾಂದ್ರೆ ಪಾಪ ಸರ್ವೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅವ್ರ ಜೊತೆನೂ ಸ್ಪಂದಿಸಿ. ಯಾಕಂದ್ರೆ ಅವ್ರು ಮತ್ತೆ ಬಂದು ತಗೊಂಡೋಗಿ ಇದೆಲ್ಲ ಬೇಡ. ಇಟ್ಸ್ ಓಕೆ. ಸಮ್ಟೈಮ್ಸ್ ನಾವು ಹೋಗಿ ಕೊಟ್ರೆ ಅವ್ರ ಪಾಪ ಅವ್ರ ಕೆಲಸ ಬೇಗ ಮುಗಿಯುತ್ತೆ, ನಮ್ ಕೆಲಸಗಳು ಬೇಗ ಮುಗಿಯುತ್ತೆ. ಮತ್ತೆ ಫಾಲೋ ಅಪ್ ಮಾಡುವಂತ ಕೆಲಸ ಇರೋದಿಲ್ಲ. ಹಾಗಾಗಿ ಹೇಳ್ತಿರೋದು, ಚೆಕ್ ಮಾಡ್ಕೊಂಡು ಫಾಲೋ ಅಪ್ ಮಾಡ್ಕೊಳ್ಳಿ, ಸರಿನಾ? ಇದಿಷ್ಟು ಅಪ್ಡೇಟ್ ಇದೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.